RCB ಬೌಲಿಂಗ್ ಆರ್ಭಟ, KKR ಬ್ಯಾಟಿಂಗ್ ಧೂಳಿಪಟ ಅನ್ನೋ ರೀತಿ ಆಗಿಂತ ಹೇಳಬೇಕು. ಒಂದು ಹಂತದಲ್ಲಿ ನೋಡೋದಾಯಿತು ಅಂತಂದರೆ ಈಗ ಆಲ್ರೆಡಿ ಹಾಫ್ ಇನ್ನಿಂಗ್ಸ್ ಮುಗಿದಿದೆ. ನಾನೀಗ ವೀಡಿಯೋ ಮಾಡೋ ಸಮಯದಲ್ಲಿ RCB ತಂಡ ನೋ ಲಾಸಲ್ಲಿದ್ದರು, 37 ತಂಡಕ್ಕೆ ನೋ ಲಾಸಲ್ಲಿದ್ದರು ಅಂತ ಹೇಳಬೇಕು. ನೀವು ಯಾವಾಗ ವೀಡಿಯೋ ನೋಡ್ತಾ ಇರ್ತೀರ, ನಾಳೆ ನೋಡ್ತೀರಿ, ಯಾವಾಗ ನೋಡ್ತೀರೋ ಗೊತ್ತಿಲ್ಲ, ಯಾವ ತಂಡ ಗೆಲ್ಲುತ್ತೆ ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಒಂದಂತ ನೋಡೋದಾಯಿತು ಅಂತಂದರೆ KKR ಒಂದು 200ಕ್ಕಿಂತ ಅಧಿಕ ರನ್ ಹೊಡಿತಾರೆ, ಒಂದು 220 ಮೇಲೆ ಬರುತ್ತೆ ಅಂತ ಅಂದ್ಕೊಂಡಿದ್ದು. ಆದರೆ RCB ತಂಡ ಏನು ಗುರು ಕಂಬ್ಯಾಕು, ಪವರ್ ಪ್ಲೇಲಿ 60 ರನ್ ಕೊಟ್ಟಿದ್ರು. ಕುರ್ನಾಲ್ ಪಾಂಡ್ಯ ಅವರು ಕಾಸ್ಟ್ಲಿ ಕೂಡ ಆಗಿರೋ ಅಂತ ಹೇಳಬೇಕು. ಮೊದಲು ಬ್ಯಾಟಿಂಗ್ ಬಗ್ಗೆ ನೋಡೋದಾಯಿತು ಅಂತಂದರೆ KKR ಅಷ್ಟೊಂದು ಚೆನ್ನಾಗಿ ಯಾರು ಕೂಡ ಆಡಲಿ ಅಂತ ಹೇಳಬೇಕು. ಎಲ್ಲ ಬೇಗ ಔಟ್ ಆಯಿತು ಅಂತ ಹೇಳಬೇಕು. ಕ್ಯಾಪ್ಟನ್ ಒಬ್ರು ಬಿಡ್ತು ಅಂತಾರೆ, ರಹಾನೆ ಒಬ್ರು ಬಿಡ್ತು ಅಂತಾರೆ, 56 ನೋಡ್ರು. ಆನಂತರ ಔಟ್ ಆದ ನಂತರ ಎಲ್ಲರೂ ಕೂಡ ಪುಸ್ಕನ ಔಟ್ ಆರು ಅಂತ ಹೇಳಬೇಕು. ಸುನಿಲ್ ನರೇನ್ ಅವರು ಕೂಡ 44 ರನ್. ಅದು ಬಿಡ್ತು ಅಂದರೆ ಯಾರು ಕೂಡ ಹೇಳ್ಕೊಳ್ಳೋಂಥ ಆಟ ಏನು ಆಡಿಲ್ಲ ಅಂತ ಹೇಳಬೇಕು KKR ಕಡೆಯಿಂದ ಅಂತ ಹೇಳಬೇಕು. ನಮ್ಮ ಬೌಲಿಂಗ್ ವಿಚಾರಕ್ಕೆ ಬಾಗೋರು ಹೇಜಲ್ವುಡ್ 2 ವಿಕೆಟು, ಅದು ಕೂಡ ಎಕಾನಮಿ ನೋಡ್ಕೋರು 27 ರನ್ ಅಷ್ಟೇ, 4 ಓವರ್ ಮಾಡಿ ಅಂತ ಹೇಳಬೇಕು. 5.5 ಎಕಾನಮಿ ಇದೆ ಅಂತ ಹೇಳಬೇಕು. ಎಷ್ಟು ದಯಾಳು, 3 ಓವರ್ ಮಾಡಿದರೆ 25 ರನ್, 1 ವಿಕೆಟ್, 8 ಎಕಾನಮಿ ಇದೆ ಅಂತ ಹೇಳಬೇಕು. ಮತ್ತು ಇನ್ನು ಅದು ಬಿಡ್ತು ಅಂದರೆ ಕುರ್ನಾಲ್ ಪಾಂಡ್ಯ ಗುರು 3 ವಿಕೆಟು ಗುರು, ಯಾರು ಗುರು ತಕ್ಕೊಡ್ತಾರೆ 3 ವಿಕೆಟ್? ಅದು ಕೂಡ ಆ ರೀತಿ ಮೊದಲನೇ ಓವರ್ ಆ ರೀತಿ ಕಾಸ್ಟ್ಲಿ ಆಗಿ ಮಿಕ್ತಂಥ ಓವರಲ್ಲಿ ರನ್ನೇ ಕೊಟ್ಟಲೇಬೇಕು. ಬರೀ ಇನ್ನು 1 ಓವರಲ್ಲಿ 17 ರನ್ ಕೊಟ್ಟರು ಕುರ್ನಾಲ್ ಪಾಂಡ್ಯ. 3 ಓವರ್ಗೆ ಕೇವಲ 10 ರನ್ ಕೊಟ್ಟಿದ್ದಾರೆ ಕುರ್ನಾಲ್ ಪಾಂಡ್ಯ ಅಂತ ಹೇಳಬೇಕು. 29 ರನ್ ಕೊಟ್ಟು 3 ವಿಕೆಟ್ ಹಾಕಿದ್ದಾರೆ ಅಂತ ಹೇಳಬೇಕು. ಮತ್ತು ಸೂಯಶ್ ಶರ್ಮಾ 1 ವಿಕೆಟ್, ಸ್ವಲ್ಪ ಎಕಾನಮಿ ಕಾಸ್ಟ್ಲಿ ಅಂತ ಹೇಳಬೇಕು, 47 ರನ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಸೂಯಶ್ ಶರ್ಮಾ, ಲಿವಿಂಗ್ ಸ್ಟೋನ್ ಒಬ್ಬರು ಬಿಟ್ಟು ಎಲ್ಲರೂ ಕೂಡ ವಿಕೆಟ್ ಕಾಲಮಲ್ಲಿ ಇದ್ರು ಇವತ್ತಿನ ಮ್ಯಾಚಲ್ಲಿ ಅಂತ ಹೇಳಬೇಕು. ಇವತ್ತಿನ ಇನ್ನಿಂಗ್ಸ್ ಯಾರಿಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಮತ್ತು ಶರ್ಮಾ ಅವರು ಕೂಡ 1 ವಿಕೆಟ್ನ ಕಿತ್ತರು ಅಂತ ಹೇಳಬೇಕು. ಅವರು ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಒಟ್ಟಾರೆ ಇವತ್ತು RCB ತಂಡದ ಬೆಂಕಿ ಬೌಲಿಂಗರು. ಕುರ್ನಾಲ್ ಪಾಂಡ್ಯ ಮೆಚ್ಚಲೇಬೇಕು. ಯಾವ ರೀತಿ ರಿಂಕು ಸಿಂಗ್ನ ಬೋಲ್ಡು, ಪಟ್ಟು ಬೋಲ್ಡು, ಮತ್ತು ವೆಂಕಟೇಶ್ವರ್ನ ಬೋಲ್ಡು ಯಾವ ರೀತಿ ಬೌಲ್ ಮಾಡಿದ್ರು, ಒಳ್ಳೆ ಕಮ್ಬ್ಯಾಕ್ ಮಾಡಿದ್ರು ನಮ್ಮ ಕುರ್ನಾಲ್ ಪಾಂಡ್ಯ ಅಂತ ಹೇಳಬೇಕು. ಇದೇ ರೀತಿ ಮುಂದೆ ಬರೋ ಮ್ಯಾಚಲ್ಲೂ ಕೂಡ ಆಡಲಿ. ಮತ್ತು ಇವತ್ತಿನ ಪಂದ್ಯ ಯಾರು ಗೆಲ್ತಾರೆ ಅಂತ ಇದಕ್ಕೆ ವಿಡಿಯೋ ನೋಡಿತ್ತು ಅಂತಾರೆ. RCB ಗೆಲ್ಬೋದು, KKR ಗೆಲ್ಬೋದು. ಮತ್ತು ನೀವು ಯಾವಾಗಲೂ ನೋಡಿರ್ಬೋದು. ವಿಡಿಯೋ ಕೆಳಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಜೈ RCB, ಈ ಸಲ ಕಪ್ ನಮ್ಮದೇ ಹೊಡಿಲೇಬೇಕು, ಹೊಡಿತೀವಿ, ಅದ್ರ ಬಗ್ಗೆ ನೋ ಡೌಟು. ವರ್ಷ ಹಿಂಗೆ ಅಂತೀವಿ, ನೋಡಬೇಕು ಈ ವರ್ಷ ಕಾದಿ ಏನಾಗುತ್ತೆ ಅಂತ.